ನಮಸ್ಕಾರ ಪ್ರೇಕ್ಷಕರೇ, ದ ನ್ಯೂಸ್ ವೇರ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸದ್ಯ ಇಡೀ ಕರ್ನಾಟಕದಲ್ಲಿ ಯಾವ ಸಿನಿಮಾ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಿದೆ ಅಂದ್ರೆ ಅದು ಲವ್ ಮಾಕ್ಟೇಲ್ 3. ಹೌದು, ಆದಿ ಮತ್ತು ನಿಧಿಯ ಕೆಮಿಸ್ಟ್ರಿ ನೋಡಿ ಜನ ಫಿದಾ ಆಗಿದ್ದಾರೆ. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕೂಡ ಸಖತ್ ಸೌಂಡ್ ಮಾಡ್ತಿದೆ. ಆದ್ರೆ ಈ ಸಂಭ್ರಮದ ನಡುವೆಯೇ ಒಂದು ಕರಾಳ ವಿವಾದ ಈಗ ಚಿತ್ರತಂಡವನ್ನ ಸುತ್ತುವರೆದಿದೆ. ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬೀಳುವಂಥ ಸುದ್ದಿ ಇದು. ಲವ್ ಮಾಕ್ಟೇಲ್ 3 ಸಿನಿಮಾದ ಕಥೆಯನ್ನ ಕದಿಯಲಾಗಿದೆಯಾ? ಈ ಸಿನಿಮಾದ ಹಿಂದೆ ಯಾರದ್ದೋ ಪರಿಶ್ರಮ ಇದೆಯಾ? ಈ ಬಗ್ಗೆ ಒಬ್ಬರು ನಿರ್ದೇಶಕರು ಮಾಡಿರೋ ಆರೋಪ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬೆಂಕಿ ಹಚ್ಚಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ವಿವಾದದ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ನಾವು ನಿಮ್ಗೆ ಹೇಳ್ತೀವಿ. ಈ ವಿವಾದದ ಹಿಂದೆ ಅಸಲಿ ಸತ್ಯ ಏನು ಅನ್ನೋದನ್ನ ತಿಳಿಯೋಕೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಈ ವಿವಾದದ ಕೇಂದ್ರಬಿಂದು ನಿರ್ದೇಶಕ ರಾಘವೇಂದ್ರ ನಾಯಕ್. ಇವರು ಮಾರಿಗೋಲ್ಡ್ ಅನ್ನೋ ಸಿನಿಮಾ ಮಾಡಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇವರು ಈಗ ಮಾಡಿರೋ ಆರೋಪ ಸಣ್ಣದೇನಲ್ಲ. ಇವರ ಪ್ರಕಾರ ಲವ್ ಮಾಕ್ಟೇಲ್ 3 ಸಿನಿಮಾದ ದ್ವಿತೀಯಾರ್ಧ ಅಂದ್ರೆ ಸೆಕೆಂಡ್ ಹಾಫ್ನಲ್ಲಿ ಬರೋ ಪ್ರತಿ ಟ್ವಿಸ್ಟ್ ಕೂಡ ತಾವು ಬರೆದ ಕಥೆಯಲ್ಲೇ ಇತ್ತಂತೆ. ರಾಘವೇಂದ್ರ ನಾಯಕ್ ಅವರು ಹೇಳ್ತಿರೋ ಪ್ರಕಾರ ಕೆಲವು ವರ್ಷಗಳ ಹಿಂದೆ ಅವರು ಒಂದು ಕಥೆಯನ್ನ ಡಾರ್ಲಿಂಗ್ ಕೃಷ್ಣ ಅವರಿಗೆ ಅಂತ ರೆಡಿ ಮಾಡಿದ್ರಂತೆ. ಅಷ್ಟೇ ಅಲ್ಲ, ಒಬ್ಬರು ದೊಡ್ಡ ನಿರ್ಮಾಪಕರ ಸಮ್ಮುಖದಲ್ಲೇ ಕೃಷ್ಣ ಅವರಿಗೆ ಈ ಕಥೆಯನ್ನ ವಿವರಿಸಿದ್ರಂತೆ. ಆಗ ಕೃಷ್ಣ ಅವರು ಕಥೆ ಚೆನ್ನಾಗಿದೆ ಅಂತ ಹೇಳಿದ್ರು, ಆದ್ರೆ ಸಿನಿಮಾ ಮಾಡೋಕೆ ಮುಂದಾಗಿರ್ಲಿಲ್ಲ. ಆದ್ರೆ ಈಗ ಲವ್ ಮಾಕ್ಟೇಲ್ 3 ರಿಲೀಸ್ ಆದ್ಮೇಲೆ ಅದನ್ನ ನೋಡಿದ ರಾಘವೇಂದ್ರ ನಾಯಕ್ ಅವರಿಗೆ ಶಾಕ್ ಆಗಿದೆ. ನನ್ನ ಕಥೆಯನ್ನೇ ಇವರು ಬಳಸಿಕೊಂಡಿದ್ದಾರೆ ಅಂತ ಅವರು ಈಗ ಎಲ್ಲೆಡೆ ಸದ್ದು ಮಾಡ್ತಿದ್ದಾರೆ. ಇನ್ನು ಈ ಆರೋಪ ಕೇಳಿ ಡಾರ್ಲಿಂಗ್ ಕೃಷ್ಣ ಸುಮ್ಮನೆ ಇರ್ತಾರಾ? ಖಂಡಿತ ಇಲ್ಲ. ಕೃಷ್ಣ ಅವರು ಈ ಬಗ್ಗೆ ತಮ್ಮದೇ ಶೈಲಿಯಲ್ಲಿ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಅವರು ಕೇಳಿರೋ ಪ್ರಶ್ನೆಗಳು ಈಗ ರಾಘವೇಂದ್ರ ನಾಯಕ್ ಅವರಿಗೆ ಮುಜುಗರ ತರುವಂತಿವೆ. ಕೃಷ್ಣ ಅವರು ಹೇಳ್ತಾರೆ, ಯಾರೋ ಬಂದು ಒಂದು ಕಥೆ ಹೇಳಿದ ತಕ್ಷಣ ಅದು ಅವರದ್ದೇ ಆಗ್ಬಿಡೋದಿಲ್ಲ. ನಾನೊಬ್ಬ ನಿರ್ದೇಶಕ, ನಾನೇ ಕಥೆ ಬರೆಯಬಲ್ಲೆ. ನನಗೆ ಬೇರೆಯವರ ಕಥೆ ಕದಿಯೋ ಅವಶ್ಯಕತೆ ಏನಿದೆ? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕೃಷ್ಣ ಅವರು ರಾಘವೇಂದ್ರ ನಾಯಕ್ ಅವರ ಹಿಂದಿನ ಸಿನಿಮಾದ ಸೋಲನ್ನ ಗುರಿಯಾಗಿಸಿಕೊಂಡು ಮಾತನಾಡಿದ್ದಾರೆ. ನಾನು ಕಥೆ ಕದಿಯೋದಾದ್ರೆ ಯಾವುದಾದರೂ ಸೂಪರ್ ಹಿಟ್ ಸಿನಿಮಾದ ಕಥೆ ಕದಿಯುತ್ತೇನೆ ಹೊರತು ಸೋತಿರೋ ಸಿನಿಮಾದ ಕಥೆಯನ್ನಲ್ಲ ಅಂತ ಚುಚ್ಚಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಹತ್ರ ಸಾಕ್ಷ್ಯ ಇದ್ರೆ ತೋರಿಸಿ, ಸುಮ್ಮನೆ ಆರೋಪ ಮಾಡಬೇಡಿ ಅಂತ ಲೀಗಲ್ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಈ ಮಾತಿನಿಂದ ಈಗ ವಿವಾದ ಇನ್ನೂ ದೊಡ್ಡದಾಗಿದೆ. ಗೆಳೆಯರೇ, ಚಿತ್ರರಂಗದಲ್ಲಿ ಇಂಥ ಸ್ಕ್ರಿಪ್ಟ್ ವಿವಾದಗಳು ಇವತ್ತು ನಿನ್ನೆಯದಲ್ಲ. ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆದಾಗಲೆಲ್ಲ ಇಂಥ ಆರೋಪಗಳು ಬರೋದು ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಮೂಡುತ್ತೆ. ರಾಘವೇಂದ್ರ ನಾಯಕ್ ಅವರು ಹೇಳ್ತಿರೋದು ನಿಜನಾ ಅಥವಾ ಕೃಷ್ಣ ಅವರು ಹೇಳೋದು ನಿಜನಾ? ಕೆಲವು ಸಿನಿಮಾ ತಜ್ಞರ ಪ್ರಕಾರ ರಾಘವೇಂದ್ರ ನಾಯಕ್ ಅವರ ಬಳಿ ಯಾವುದೇ ರಿಜಿಸ್ಟರ್ಡ್ ಸ್ಕ್ರಿಪ್ಟ್ ಇಲ್ಲ ಅನ್ನೋದು ಅವರಿಗೆ ದೊಡ್ಡ ಹಿನ್ನಡೆ. ಇತ್ತ ಕೃಷ್ಣ ಅವರು ಲವ್ ಮಾಕ್ಟೇಲ್ ಅನ್ನೋ ಬ್ರ್ಯಾಂಡ್ ಅನ್ನ ಕಷ್ಟಪಟ್ಟು ಕಟ್ಟಿದ್ದಾರೆ. ಮಿಲಾನಾ ನಾಗರಾಜ್ ಅವರು ಕೂಡ ಈ ವಿಷಯದಲ್ಲಿ ಬಹಳ ಬೇಸರ ಮಾಡಿಕೊಂಡಿದ್ದಾರೆ. ನಮ್ಮ ಸ್ವಂತ ಪರಿಶ್ರಮದಿಂದ ಬಂದಿರೋ ಸಿನಿಮಾಗೆ ಇಂಥ ಕಲೆ ಹಚ್ಚೋದು ಸರಿಯಲ್ಲ ಅನ್ನೋದು ಮಿಲಾನಾ ಅವರ ವಾದ. ಈ ಗೊಂದಲದಲ್ಲಿ ನಿಜವಾದ ಸತ್ಯ ಯಾವುದು ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆಯಾಗಿದೆ. ವೀಕ್ಷಕರೇ, ಅಂತಿಮವಾಗಿ ಹೇಳೋದಾದ್ರೆ ಈ ವಿವಾದ ಸದ್ಯಕ್ಕಂತೂ ಮುಗಿಯೋ ತರಹ ಕಾಣ್ತಿಲ್ಲ. ರಾಘವೇಂದ್ರ ನಾಯಕ್ ಅವರು ಕಾನೂನು ಹೋರಾಟ ಮಾಡ್ತೀವಿ ಅಂತಿದ್ದಾರೆ, ಕೃಷ್ಣ ಅವರು ಮಾನನಷ್ಟ ಮೊಕದ್ದಮೆ ಹೂಡ್ತೀವಿ ಅಂತಿದ್ದಾರೆ. ಆದ್ರೆ ಈ ನಡುವೆ ಸಿನಿಮಾ ಮಾತ್ರ ಭರ್ಜರಿ ಪ್ರದರ್ಶನ ಕಾಣ್ತಿದೆ. ಸಿನಿಮಾ ಪ್ರೇಕ್ಷಕರಿಗೆ ಕಥೆ ಯಾರದ್ದೇ ಇರಲಿ ಅದನ್ನ ನೋಡೋಕಿ ಇಷ್ಟಪಡ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಡಾರ್ಲಿಂಗ್ ಕೃಷ್ಣ ಅವರು ಕಥೆ ಕದ್ದಿರಬಹುದು ಅಂತ ನಿಮ್ಗೆ ಅನ್ಸುತ್ತಾ? ಅಥವಾ ರಾಘವೇಂದ್ರ ನಾಯಕ್ ಅವರು ಕೇವಲ ಪಬ್ಲಿಸಿಟಿಗಾಗಿ ಹೀಗೆ ಮಾಡ್ತಿದ್ದಾರಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಗೆ ತಿಳಿಸಿ. ನಾವು ನಿಮ್ಮ ಕಮೆಂಟ್ಗಳನ್ನ ಓದೋಕೆ ಕಾಯ್ತಾ ಇರ್ತೀವಿ. ಇಂಥ ಮತ್ತಷ್ಟು ಆಳವಾದ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ ಅನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಐಕಾನ್ ಒತ್ತಿ. ಇದು ಇಂದಿನ ವಿಶೇಷ ವರದಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ದ ನ್ಯೂಸ್ ವೇರ್.